ಈ ಕಾಮುಕ ರಾಜ ಸಚಿದೇವಿಯನ್ನು ಕಾಮದ ದೃಷ್ಟಿಯಿಂದ ಕಂಡು ಅಂತಃಪುರಕ್ಕೆ ಬರೋದಾಗಿ ಹೇಳ್ತಾನೆ. ಮತ್ತು ಅಗಸ್ತ್ಯ ಮುನಿಯನ್ನು ಕಾಲಿಂದ ಜೋರಾಗಿ ಜಾಡಿಸಿ ಒದಿತಾನೆ. ಈ ಕತೆ ಮುಂದೆ ಏನಾಯಿತು ಅದನ್ನು ನಾನು ಇವತ್ತು ಮುಂದೆ ಹೇಳಕ್ಕೆ ಬಂದೀನಿ. ವೆಲ್ಕಮ್ ಟು ಅರಿವು ಹಾಸ್ಪಿಟಲ್. ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಮಾಡಬೇಡ್ರಿ. ಈ ವಿಡಿಯೋಗೆ ಒಂದು 50 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ನ ಕೊಡೋದನ್ನ ಮರಿಬೇಡ್ರಿ. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲ ವಿವರ ನಿಮ್ಗೆ ತಿಳಿತೈತಿ. ಇಲ್ಲಿ ನಿಮಗೆ ಕಾಣುವಂಥ ರಾಜ ಇವ ದೊಡ್ಡ ಮಹಾರಾಜ. ಈತನ ಹೆಸರೇ ನಹುಷ. ಏನಪ್ಪ ಅಂತಂದರೆ ದೇವೇಂದ್ರ ತನ್ನ ಇಂದ್ರ ಪದವಿಯಲ್ಲಿ ಆ ಪದವಿನ ತುಂಬ ದುರ್ಬಳಕೆ ಮಾಡ್ಕೋತಾನೆ. ಸೊ ಅವಾಗ ದೇವೇಂದ್ರನನ್ನು ಆ ಪದವಿಯಿಂದ ಇಂದ್ರ ಪದವಿಯಿಂದ ಕೆಳಗಿಳಿಸಿ ಈತ ಏನಿದಾನಲ್ಲ ನಹುಷ ಮಹಾರಾಜನ ಆ ಸ್ಥಾನಕ್ಕೆ ಹೋಗಿ ಕೂರಿಸ್ತಾರೆ. ಇವನ್ನ ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಇವನಲ್ಲಿ ಎಲ್ಲ ಒಳ್ಳೆ ಗುಣಗಳು ಸದ್ಗುಣಗಳು ಇರ್ತಾವೆ. ಆದ್ದರಿಂದನೇ ಇವನಿಗೆ ಇಂದ್ರ ಪದವಿಯನ್ನು ಎಲ್ಲರೂ ದೇವತೆಗಳು ಇವನಿಗೆ ಕೊಟ್ಟಿರ್ತಾರೆ. ಇಂದ್ರ ಪದವಿಗೆ ಬಂದ ತಕ್ಷಣವೇ ಇವನ ಸದ್ಗುಣಗಳು ಎಲ್ಲ ಮಾಯವಾಗಿ ಎಲ್ಲ ದುರ್ಗುಣಗಳು, ಅಹಂಕಾರ, ದುರಹಂಕಾರ ಎಲ್ಲ ಇವನಲ್ಲಿ ಮೈಗೂಡಿ ಬಿಡ್ತೈತಿ. ಇವನ ಕಿರೀಟದಲ್ಲಿ ವಜ್ರಗಳಿರಲ್ಲ, ಬದಲಾಗಿ ಅಹಂಕಾರ ದುರಹಂಕಾರ ಇರ್ತೈತಿ. ಇವನ ಈ ದುರಹಂಕಾರಕ್ಕೆ ಇವನ ಈ ಅಹಂಕಾರಕ್ಕೆ ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ ಇಂದ್ರದೇವನ ಹೆಂಡತಿ ಆದಂಥ ಶಚಿದೇವಿಯನ್ನು ಇವನು ಕಾಮದ ದೃಷ್ಟಿಯಿಂದ ಕಂಡು, ಹೇ ರಾಣಿ, ನಾಳೆ ನಿನ್ನ ಅಂತಃಪುರಕ್ಕೆ ಬರುತ್ತೇನೆ, ನೀನು ನನ್ನವಳಾಗಬೇಕು ಅಂತ ಆಕೆಗೆ ಹೇಳ್ತಾನೆ. ಆಕೆ ಈತನ ಮಾತನ್ನು ಕೇಳಿ ಆಕೆಗೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಆವಾಗ ಏನು ಮಾಡ್ತಾಳಂತಂದ್ರೆ ಎಲ್ಲ ದೇವತೆಗಳ ಗುರುಗಳಾದ ಬೃಹಸ್ಪತಿ ಹತ್ರ ಹೋಗ್ಬಿಟ್ಟು, ದೇವ ಈ ಥರ ನಹುಷ ಮಹಾರಾಜ ನನ್ನನ್ನು ಅಂತಃಪುರಕ್ಕೆ ಕರೆಯುತ್ತಿದ್ದಾನೆ, ನಾನು ಏನು ಮಾಡಲಿ ಅಂತ ಕೇಳಿದಾಗ ಬೃಹಸ್ಪತಿಯವರು ಹೇಳ್ತಾರೆ, ನಾನು ಹೇಳ್ದಂಗೆ ಅವನಿಗೆ ಹೋಗಿ ನೀನು ಹೇಳು, ಆಮೇಲೆ ಎಲ್ಲ ದೈವೇಚ್ಛೆ ಅವನ ದುರಹಂಕಾರ ಎಲ್ಲ ಅಂತಿಮವಾಗುತ್ತದೆ ಅಂತ ಹೇಳ್ತಾರೆ. ಆವಾಗ ಬೃಹಸ್ಪತಿಯವರು ಆಕೆಗೆ ಹೇಳಿಕೊಟ್ಟ ಒಂದು ಐಡಿಯಾ ಏನು ಗೊತ್ತಾ? ಆಯಿತು ನಹುಷ ಮಹಾರಾಜ, ನೀನು ನನ್ನ ಅಂತಃಪುರಕ್ಕೆ ಬಾ, ಆದರೆ ಬರುವಾಗ ಸಪ್ತ ಋಷಿಗಳ ಹೆಗಲ ಮೇಲೆ ಪಲ್ಲಕ್ಕಿ ಮೇಲೆ ಬರಬೇಕು ಅಂತ ಆಕೆಗೆ ಹೇಳ್ತಾನೆ. ಇದೇ ಮಾತನ್ನು ಶಚಿದೇವಿಯವರು ನಹುಷ ಮಹಾರಾಜನಿಗೆ ಹೇಳ್ತಾರೆ. ನೀನು ನನ್ನ ಅಂತಃಪುರಕ್ಕೆ ಬರಬೇಕಾದರೆ ಸಪ್ತರ್ಷಿಗಳ ಹೆಗಲ ಮೇಲೆ ಪಲ್ಲಕ್ಕಿ ಮೇಲೆ ಬರಬೇಕು ನೀನು ಅಂತ ಆಕೆ ಅವನಿಗೆ ಹೇಳ್ತಾಳೆ. ಅವ ಆಯ್ತು ಅಷ್ಟೇನಾ, ಸಪ್ತರ್ಷಿಗಳ ಹೆಗಲ ಮೇಲೆ ಬರೋದೇನು ಈಸಿ ಐತಿ, ನಾ ಬರ್ತೇನೆ ಬಿಡು, ನೀ ಏನು ತಲೆ ಕೆಡ್ಸ್ಕೊಬೇಡ, ಚೆಂದ ರೆಡಿ ಆಗೋ ಕುಂದ್ರು ಅಂತ ಆಕೆಗೆ ಹೇಳ್ತಾನೆ ಇವ. ಈತ ಈ ಪಲ್ಲಕ್ಕಿ ಮೇಲೆ ಹೋಗ್ಬೇಕನ್ನೋ ವಿಷಯನ ಸಪ್ತರ್ಷಿಗಳಿಗೆ ಮುಟ್ಟಿಸ್ತಾನೆ. ಸಪ್ತರ್ಷಿಗಳು ಇವನ ಅರಮನೆ ಬಾಗಿಲಕ್ಕೆ ಬಂದು ನಿಲ್ತಾರ. ಪಲ್ಲಕ್ಕಿ ರೆಡಿ ಆಕತಿ. ಇವ ಬೇರೆ ಫುಲ್ ಘಮ 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 ಎಲ್ಲ ಎಣ್ಣೆ ಹಚ್ಕೊಂಡು ಮಸ್ತ್ ರೆಡಿ ಆಗಿ ಹೋಗಿ ಪಲ್ಲಕ್ಕಿ ಮೇಲೆ ಕುಂತಾಗ ಅವ ಸಪ್ತರ್ಷಿಗಳು ಇವನನ್ನು ಹೆಗಲ ಮೇಲೆ ಹೊತ್ತು ಹೋಗ್ತಾ ಇರ್ತಾರ. ಹೋಗಬೇಕಾರೆ ಎಷ್ಟು ದೂರ ಹೋದ್ರೂ ದಾರಿನ ಸಾಗಂಗಿಲ್ಲ, ಲಘು ಅರಮನೆ ಬರಂಗಿಲ್ಲ. ಇವಂಗಾರ ಲಘು ಅರ್ಜೆಂಟ್ ಆಗಿರ್ತೈತಿ. ಏನು ಅರ್ಜೆಂಟ್ ಆಗೈತೆ ಅಂತ ನಿಮ್ಗೆ ಗೊತ್ತೈತಿ. ಏನಂತಂತಂದರೆ ಲಘು ಹೋಗ್ರಿ, ಬೇಗ ಹೋಗ್ರಿ, ಫಾಸ್ಟಾಗಿ ಹೋಗ್ರಿ ಅಂತ ಆ ಸಪ್ತರ್ಷಿಗಳಿಗೆ ಹಂಗೆ ಹೇಳ್ತಾನೆ ಇರ್ತಾನೆ. ಇವನ ದುರಹಂಕಾರ ಅಹಂಕಾರ ಆಲ್ರೆಡಿ ಅವ್ರಿಗೆ ಗೊತ್ತಿರ್ತೈತಿ. ಆ್ಯಂಡ್ ಮುಂದೆ ಏನಾಕತಿ ಕೂಡ ಆ ಸಪ್ತರ್ಷಿಗಳಿಗೆ ಗೊತ್ತಿರ್ತೈತಿ. ಸಪ್ತರ್ಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮುನಿಗಳು ಎಲ್ಲರಿಗಿಂತ ಇನ್ನೂ ಸಾವಕಾಶ ಒಂದೊಂದು ಹೆಜ್ಜೆ ಇಡ್ತಿರ್ತಾರೆ. ಅದನ್ನು ಕಂಡಂಥ ಈ ನಹುಷ ಮಹಾರಾಜನಿಗೆ ಫುಲ್ ಸಿಟ್ಟು ಬಂದುಬಿಟ್ಟು ತನ್ನ ಎಡಗಾಲದ ಪಡಾರ ಅಂತ ಅಗಸ್ತ್ಯ ಮುನಿಯವರ ತಲೆಗೆ ಜಾಡ್ಸಿ ಒದ್ದು ಬಿಡ್ತಾನೆ. ಆ ಒದ್ದಂಥ ರಭಸಕ್ಕೆ ಅಗಸ್ತ್ಯ ಮುನಿಗಳು ಅಷ್ಟು ದೂರ ಹೋಗಲ್ಲ ಅಂತ ಕೆಳಗೆ ಬಿದ್ದು ಬಿಡ್ತಾರೆ. ಅಷ್ಟಕ್ಕೆ ಮುಗೀತು. ಅಲ್ಲಿಗೇ ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡ್ತೈತೆ. ಅಗಸ್ತ್ಯ ಮುನಿಗಳು ಸಪ್ತರ್ಷಿಗಳು ಒಬ್ಬರಾದ ಅಗಸ್ತ್ಯ ಮುನಿಗಳಿಗೆ ಜಾಡ್ಸಿ ಹೋದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರ ಕೆಂಗಣ್ಣಿಗೆ ಇವನು ಗುರಿ ಆಗ್ತಾನೆ. ಅದೇನಂತಂದರೆ ಅಗಸ್ತ್ಯ ಮುನಿಗಳು ತಿರುಗಿ ಈತನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಏನಂದರೆ, ಇದೇ ಕ್ಷಣದಲ್ಲಿ ನೀನು ಸರ್ಪವಾಗಿ ಹಾವಾಗಿ ಹೋಗು ಅಂತ ಅವ್ರು ಶಾಪ ಕೊಟ್ಬಿಡ್ತಾರೆ. ಆ ಶಾಪವನ್ನು ಕೇಳಿದ್ದ ಇವನ ಫುಲ್ ಅವನಿಗೆ ಗೊತ್ತಾಗ್ಬಿಡ್ತೈತಿ. ಅವಾಗ ಈತ ರಿಯಾಲಿಟಿಗೆ ಬಂದ್ಬಿಟ್ಟು, ಗುರುಗಳೇ ನಂದು ತಪ್ಪಾಯಿತು, ದಯವಿಟ್ಟು ನೀವು ಕೊಟ್ಟಿರುವಂಥ ಶಾಪವನ್ನು ನೀವು ಹಿಂದೆ ತೆಗೆದುಕೊಳ್ಳಿ, ನಾನು ಈ ಥರ ಮುಂದೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಅಗಸ್ತ್ಯ ಮುನಿಗಳು ಇಲ್ಲ, ಕೊಟ್ಟ ಶಾಪವನ್ನು ಹಿಂದಕ್ಕೆ ತಗೊಳ್ಳಲು ಆಗೋದಿಲ್ಲ, ಆದರೆ ಮುಂದೆ ಒಂದಿನ ಯುಧಿಷ್ಠಿರ ಮಹಾರಾಜನ ಜೊತೆ ನಿನ್ನ ಸಂಭಾಷಣೆ ನಡೆದಾಗ ನಿನ್ನ ಶಾಪ ವಿಮೋಚನೆ ಆಕತಿ, ಅಲ್ಲಿಗೆ ನಿನ್ನ ಜೀವನ ಯಥಾವತ್ತ ನಡಿತೈತಿ, ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಆವಾಗ ಅದೇ ಕ್ಷಣದಲ್ಲಿ ಈ ನಹುಷ ಮಹಾರಾಜ ದೊಡ್ಡ ಹೆಬ್ಬಾವಾಗಿ ಮಾರ್ಪಟ್ಟು ಅಲ್ಲಿಂದ ಹರ್ಕೊಂಡು ಹೋಗ್ತಾನ. ಮುಂದೆ ದಿನಗಳು, ವಾರಗಳು, ತಿಂಗಳುಗಳು,
ವರ್ಷಗಳು ಯುಗಗಳು ಕಳೆದಾಗ ಮಹಾಭಾರತ ಮತ್ತೆ ಏನು ಮರುಕಳಿಸಿದಾಗ ಆ ವನವಾಸದಲ್ಲಿ ಬರುವಂಥ ಭೀಮ ವನವಾಸಕ್ಕೆ ಹೋದಾಗ ಭೀಮನಿಗೆ ಒಂದು ದೊಡ್ಡ ಹೆಬ್ಬಾವು ಸುತ್ಕೊಂಡ್ಬಿಡ್ತೈತಿ. ಭೀಮನಿಗೆ ಆ ಹೆಬ್ಬಾವಿಂದ ಆಚೆಗೆ ಬರೋಕ್ಕಾಗಂಗಿಲ್ಲ. ಆವಾಗ ಈ ವಿಚಾರ ಅವರ ಅಣ್ಣನಾದ ಯುಧಿಷ್ಠಿರನಿಗೆ ತಲುಪ್ತೈತಿ. ಆವಾಗ ಯುಧಿಷ್ಠಿರ ತಮ್ಮನ ಬಳಿ ಬಂದು ಭೀಮನನ್ನು ಕಾಪಾಡಕ್ಕೆ ಬಂದಾಗ ಈ ನಹುಷ ಮಹಾರಾಜನಿಗೆ ಮತ್ತು ಯುಧಿಷ್ಠಿರನಿಗೂ ಮಾತುಕತೆ ನಡಿತೈತಿ. ಹಾವಿನ ರೂಪದಲ್ಲಿರುವಂಥ ನಹುಷ ಮಹಾರಾಜನಿಗೂ ಯುಧಿಷ್ಠಿರ ಮಹಾರಾಜನಿಗೂ ಮಾತುಕತೆಯ ಬಳಿಕ ಈತನ ನಹುಷ ಮಹಾರಾಜನ ಶಾಪವೆಲ್ಲ ಮುಕ್ತವಾಗಿ ಅವನು ಆಮೇಲೆ ತನ್ನ ಜೀವನನ ಯಥಾವತ್ತ ಮಹಾರಾಜನಾಗಿ ನಡೆಸ್ಕೊಂಡು ಹೋಗ್ತಾನೆ. ಈ ಕತೆ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದಂತೂ ಮರೆಯಬೇಡ್ರಿ. ಇದರ ಎಲ್ಲ ಕತೆಗಳು ಸಣ್ಣ ಪುಟ್ಟ ಎಲ್ಲ ಅರಿವು ಮೂಡಿಸುವಂಥ ಎಲ್ಲ ಕತೆಗಳು ನನ್ನ ಚಾನಲ್ ಒಳಗೆ ಇನ್ಮೇಲೆ ಬರ್ತಾ ಇರ್ತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ಕತೆ ಕೇಳಿದ್ಮೇಲೆ ಕ್ವಶನ್ ಕೇಳಿಲ್ಲ ಅಂತಂದರೆ ಕತೆ ಎಂಡ್ ಆಗಂಗಿಲ್ಲ. ಅದಕ್ಕೆ ಒಂದು ಮಜಾನೂ ಬರೋಂಗಿಲ್ಲ. ಇವಾಗಂದು ನಿಮ್ಗೊಂದು ನಾನು ನಿಮ್ಮ ತಲೆಗೆ ಒಂದು ಸಣ್ಣ ಹುಳ ಬಿಡಾಕತ್ತೇನೆ. ಸಪ್ತರ್ಷಿಗಳು ಈ ರಾಜನನ್ನು ಯಾಕೆ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋದರು? ಸಪ್ತರ್ಷಿಗಳು ಅಂತಂದರೆ ನಿಮಗೆ ಎಲ್ಲ ಗೊತ್ತಿರೋ ಥರನೇ ಅವರು ಎಲ್ಲ ತುಂಬ ಎಲ್ಲರಿಗಿಂತ ದೊಡ್ಡವರು. ಹಾಗಿರುವಾಗ ಈ ನಹುಷ ಮಹಾರಾಜನ ಪಲ್ಲಕ್ಕಿ ಮೇಲೆ ಯಾಕೆ ಹೊತ್ಕೊಂಡು ಹೋದರು?